ವಿರಾಟ್ ಕೊಹ್ಲಿ ಬಗ್ಗೆ ಅನುಷ್ಕಾ ಶರ್ಮಾ ಬಹಳ ಕಾಲದ ಬಳಿಕ ಮಾತಾಡಿದ್ದಾರೆ. ಅನುಷ್ಕಾ ಶರ್ಮಾ ಹೇಳೋ ಪ್ರಕಾರ ಅವರಿಗೆ ತಮ್ಮ ಸಂಬಂಧ ಅಂದ್ರೆ ರಿಲೇಶನ್ಶಿಪ್ ಬಗ್ಗೆ ಸೀಕ್ರೆಟ್ ಇಡ್ಲಿಕ್ಕೆ ಇಷ್ಟವಿಲ್ವಂತೆ. ಆದ್ರೆ ಅನುಷ್ಕಾ ತನ್ನ ಸಂಬಂಧ ಸೀಕ್ರೆಟ್ ಇಡುವ ಹಾಗೆ ವಿಧಿ ಮಾಡ್ತಾ ಇದೆ ಅಂತೆ. ಹೌದು, ಅನುಷ್ಕಾ ಬಹುಕಾಲದಿಂದ ತನ್ನ ಎದೆಯೊಳಗೆ ಬಚ್ಚಿಟ್ಟುಕೊಂಡಿದ್ದ ಸತ್ಯವನ್ನ ತಿಳಿಸಿದ್ದಾರೆ. ಅದೇನು ಅಂತ ಹೇಳ್ತೀವಿ ಅನುಷ್ಕಾ ವಿರಾಟ್ ಅಂಡ್ ಲವ್ ನಲ್ಲಿ. ಕೊಹ್ಲಿ ಬಗ್ಗೆ ಅನುಷ್ಕಾ ಶರ್ಮಾ ಒಂದು ಪ್ರಳಯಾಂತಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅನುಷ್ಕಾ ಶರ್ಮಾ ಇತ್ತೀಚೆಗೆ ಸ್ಟಾರ್ ಡಸ್ಟ್ ಪತ್ರಿಕೆಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ತಮ್ಮ ಸಂಬಂಧದ ಬಗ್ಗೆ ಜಗತ್ತಿಗೆ ತಿಳಿಸಿದ್ದಾರೆ. ರಿವೀಲ್ ಆಯ್ತು ಬಿಗ್ ಸೀಕ್ರೆಟ್. ಅನುಷ್ಕಾ ಎದೆಯಾಳದ ಮಾತು ಬಹಿರಂಗ. ಅನುಷ್ಕಾ ಶರ್ಮಾಗೆ ತಮ್ಮ ಸಂಬಂಧದ ಬಗ್ಗೆ ಮುಚ್ಚಿಡುವುದು ಇಷ್ಟ ಇಲ್ಲದಂತೆ. ಸಂಬಂಧದ ಬಗ್ಗೆ ಬೇರೆಯವರು ಮುಚ್ಚಿಡ್ತಾರೆ, ಆದ್ರೆ ನಾನು ಹಾಗಲ್ಲ ಅಂತಾರೆ ಅನುಷ್ಕಾ. ಇನ್ನು ಅನುಷ್ಕಾ ಸೀಕ್ರೆಟ್ ಏನು ಅಂತ ಹೇಳೋದಕ್ಕೂ ಮುನ್ನ ಕೊಂಚ ಮುನ್ನಡಿ ಹೇಳುವ ಲಿಬರ್ಟಿ ತೆಗೆದುಕೊಳ್ಳುತ್ತಾ ಅನುಷ್ಕಾ ವಿರಾಟ್ ಪ್ರೇಮ ಹೇಗೆ ಶುರುವಾಯಿತು ಅನ್ನೋದನ್ನ ಹೇಳ್ತಾ ಇದ್ದೇವೆ. ಟು ಬಿ ಫ್ರಾಂಕ್, ನೇರವಾಗಿ ಅನುಷ್ಕಾ ಏನ್ ಹೇಳಿದ್ರು ಅಂತ ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ಸ್ವಲ್ಪ ಮುನ್ನಡಿ ಬೇಕಾಗುತ್ತೆ ಕೂಡ. ಯಾಕಂದ್ರೆ ವಿರಾಟ್ ಬಗ್ಗೆ ಅನುಷ್ಕಾ ಹೇಳಿರುವ ಮಾತು ಅಷ್ಟೊಂದು ಹಿತಕರವಾಗಿಲ್ಲ. ಅಷ್ಟೊಂದು ಸಲುಗೆಯನ್ನು ಬಳಸಿಕೊಂಡು ವಿರಾಟ್ ಬಗ್ಗೆ ಅನುಷ್ಕಾ ಮಾತನಾಡಿದ್ದಾರೆ ಎಂದಾಗ ಆ ಸಲುಗೆ ಹೇಗೆ ಬೆಳೆಯಿತು ಅನ್ನೋದನ್ನು ನೋಡೋದು ಸೂಕ್ತವಾಗುತ್ತೆ. ಜಬ್ ವಿರಾಟ್ ಮೆಟ್ ಅನುಷ್ಕಾ 2013ರಿಂದ 2014ರ ಕಂಪ್ಲೀಟ್ ಜರ್ನಿ. 2013ರಲ್ಲಿ ಶುರುವಾಯಿತು ವಿರಾಟ್ ಅನುಷ್ಕಾ ಲವ್ ಸ್ಟೋರಿ. ಐ ಮೀನ್ ಲವ್ ಅಟ್ ಫಸ್ಟ್ ಸೈಟ್ ಹೌದೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರಿಬ್ಬರ ಪರಿಚಯವಾಗೋದು 2013ರ ಒಂದು ಕಮರ್ಷಿಯಲ್ ಆಡ್ ಫಿಲಂ ಶೂಟಿಂಗ್ ವೇಳೆಯಲ್ಲಿ. ರಾಜಾ ಕೋ ರಾನಿ ಸೆ ಪ್ಯಾರ್ ಹೋ ಗಯಾ, ಪಹಲಿ ನಜರ್ ಮೇ ಹಿ ಖುಮಾರ್ ಹೋ ಗಯಾ. ಅದಾದ್ಮೇಲೆ ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ಹೇಳಿಕೊಳ್ಳುತ್ತಾ ಬಂದ್ರು. ಎಲ್ಲೂ ತಮ್ಮ ಪ್ರೇಮದ ಪ್ರಸ್ತಾಪವನ್ನು ಮಾಡಿರಲಿಲ್ಲ. ಆದ್ರೆ ಅವಕಾಶ ಸಿಕ್ಕಾಗ್ಲೆಲ್ಲ ಪೇಜ್ 3 ಪಾರ್ಟಿಗಳಲ್ಲಿ ಜೊತೆ ಜೊತೆಯಾಗಿ ಹೆಜ್ಜೆ ಇಡುವುದು ಕಂಡ್ಬಂತು. ತುಮೆ ಜೋ मैंने देखा, तुम्हें जो मैंने जाना, तुम्हें जो मैंने देखा, तुम्हें जो मैंने जाना, जो होश था वो तो गया, बदन की खुशबू जगाने लगी जादू, तुम्हें देखा दिल खो गया. ಅನುಷ್ಕಾ ಶರ್ಮಾ ಪ್ರೊಡಕ್ಷನ್ ನಲ್ಲಿ ಮೂಡಿಬಂದ NH17 ಸಿನಿಮಾ ವೇಳೆ ವಿರಾಟ್ ಓಪನ್ ಆಗಿ ಅನುಷ್ಕಾರನ್ನ ಪ್ರಶಂಸೆ ಮಾಡಿದ್ದು, ಸಿನಿಮಾ ಪಬ್ಲಿಸಿಟಿ ಮಾಡಿದ್ದು ಇವೆಲ್ಲ ವಿರಾಟ್ ಅನುಷ್ಕಾ ಲವ್ ನಲ್ಲಿ ಇರೋದರ ಸುಳಿವುಗಳನ್ನ ನೀಡ್ತಾ ಇತ್ತು. ಆದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ವೇಳೆಯಲ್ಲಿ ಅನುಷ್ಕಾ ವಿರಾಟ್ ಲವ್ ಸ್ಟೋರಿ ಓಪನ್ ಆಯಿತು. ವಿರಾಟ್ ಅನುಷ್ಕಾ ಆಸ್ಟ್ರೇಲಿಯಾದಲ್ಲಿ ಮುಚ್ಚುಮರೆ ಇಲ್ಲದೆ ಕೈ ಹಿಡಿದು ಓಡಾಡಲು ಶುರು ಮಾಡಿದ್ದು, ಕೊನೆಗೂ ಅವರಿಬ್ಬರ ಲವ್ ಸ್ಟೋರಿಯನ್ನು ಆಸ್ಟ್ರೇಲಿಯಾ ಪಬ್ಲಿಕ್ ಮಾಡಿಯೇ ಬಿಡ್ತು. ಔಟ್ಸ್ಪೋಕನ್ ಆಗಿದ್ದ ಅನುಷ್ಕಾ ಯಾವುದೇ ವೇದಿಕೆಯಲ್ಲಿ ವಿರಾಟ್ ಬಗ್ಗೆ ಉತ್ತರಿಸಲು ಸಿದ್ಧ. 2015ರ ಆರಂಭದಲ್ಲಿ ಕೊಹ್ಲಿ ಹಾಗೂ ಅನುಷ್ಕಾ ತಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಔಟ್ಸ್ಪೋಕನ್ ಆಗಿದ್ರು. ಯಾವುದೇ ಮುಚ್ಚುಮರೆ ಇಲ್ಲದೆ ಹೊರಗಡೆ ಸುತ್ತಾಡ್ತಿದ್ರು. ಕೊಹ್ಲಿ ಹಾಗೂ ಅನುಷ್ಕಾ ಕೆಲವು ಶೋಗಳಲ್ಲಿ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಉಂಟು. ಇದಕ್ಕೊಂದು ಸ್ಮಾಲ್ एग्जाम्पल पीके सिनेमा प्रमोशन. ऐसा कुछ नहीं, जब होगा तो ये जब अभी मैं काम कर रही हूँ, अभी ये कोई समय नहीं है कुछ ऐसे बजाने का. अभी फिल्मों में मेरी बैंड बाजा बजेंगे. ಇನ್ನು ಆಮಿರ್ ಖಾನ್ ತಮ್ಮ ಸಿನಿಮಾ ಪಿಕೆ ಪ್ರಮೋಷನ್ ವೇಳೆ ವಿರಾಟ್ ಜೊತೆಗಿನ ರಿಲೇಶನ್ಶಿಪ್ ವಿಚಾರ ಅನುಷ್ಕಾ ಶರ್ಮಾ ಬಾಯಿಂದ ಕೇಳಲು ಉತ್ಸುಕರಾಗಿದ್ರು. ವಿರಾಟ್ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಅದನ್ನು ಉತ್ತರಿಸಲು ಅನುಷ್ಕಾ ಹಿಂಜರಿತಾರೆ. ಅದನ್ನು ಉತ್ತರಿಸಲು ಇದು ಸರಿಯಾದ ಪ್ಲಾಟ್ಫಾರ್ಮ್ ಅಲ್ಲ ಅಂತಾರೆ. I don't know what to say. Firstly तो ये प्लेटफॉर्म नहीं है उसके बारे में बात करने के लिए. I'm happy कि जब पहली क्वेश्चन दूसरे प्लेटफॉर्म में चले जाते हैं, लेकिन पहले ये सवाल का जवाब मिलेगा हमको.
हम सब जानना चाहते हैं. प्लेटफॉर्म चेंज करो, लेकिन जवाब आपको चाहिए. प्लेटफॉर्म क्यों नहीं है अब? ಆಗ ಹಾಕ್ತಾರೆ ನೋಡಿ ಅಮೀರ್ ಬಾಂಬ್ ಹೇಗಾಗ್ತಾರೆ ಅಂತ. ನಿಮ್ಮ ಬಾಯಿಂದ ಆ ಪ್ರಶ್ನೆಯನ್ನು ಕೇಳಲು ನಾವು ಉತ್ಸುಕರಾಗಿದ್ವು. ಇದು ಸರಿಯಾದ ಪ್ಲಾಟ್ಫಾರ್ಮ್. ಐ ಮೀನ್ ಸ್ಥಳ ಅಲ್ಲ ಅಂತಾದ್ರೆ ನಾವು ಬೇಕಾದ್ರೆ ಸ್ಥಳ ಬದಲಾಯಿಸುವ ಅಂತ ಹೇಳ್ತಾರೆ. ಇದು ಅನುಷ್ಕಾ ವಿರಾಟ್ ತಮ್ಮ ಸಂಬಂಧದ ಬಗ್ಗೆ ಎಷ್ಟು ಔಟ್ಸ್ಪೋಕನ್ ಆಗಿದ್ರು ಎಂಬುದರ ಪ್ರತೀಕವಾಗ್ತಿತ್ತು. ತಮ್ಮ ಮದುವೆ ಯಾವಾಗ ಎಂಬ ವಿಷಯವೊಂದನ್ನ ಬಿಟ್ರೆ ಬೇರೆ ಎಲ್ಲವನ್ನೂ ಅನುಷ್ಕಾ ಹೇಳಲು ಸಿದ್ಧರಿದ್ರು. ಆದ್ರೆ ಕೊಹ್ಲಿ ಫಾರ್ಮ್ ಕುಸಿಯುತ್ತಾ ಬಂದಂತೆ ಅನುಷ್ಕಾ ಶರ್ಮಾ ಮೇಲೆ ಕೆಲವರು ದೂರಲು ಶುರು ಮಾಡಿದ್ರು. Mitchell Johnson's gone straight up. Doesn't seem to be anything more than that. वो अच्छा खेलते हैं, उनको खेलने देते हैं. और मैं फिल्मों में काम करती हूँ. अभी ऐसा कुछ नहीं हुआ. आपने जो सुना था वो सब अफवाहें थी. उसमें कोई सच नहीं है. क्या सच नहीं? आप नहीं करने वाले, या करने वाले तो कब? बस इतना ना ही. ही एंगेजमेंट हुई है और ना ही शादी का कुछ. एंगेजमेंट नहीं, मैं शादी का ही पूछ रहा हूँ डायरी. ಕೊಹ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ವಿಶ್ವಕಪ್ ವೇಳೆ ಪಾಕಿಸ್ತಾನದ ವಿರುದ್ಧದ ಲೀಗ್ ಹಂತದ ಪಂದ್ಯವನ್ನು ಬಿಟ್ರೆ ಬೇರೆ ಯಾವುದೇ ಪಂದ್ಯದಲ್ಲಿ ಮಿಂಚಲು ಸಾಧ್ಯವಾಗಲಿಲ್ಲ. ಸದಾ ಮ್ಯಾಚ್ ನೋಡಲು ಬರ್ತಿದ್ದ ಅನುಷ್ಕಾ ಮೇಲೆ ಕೆಲವರು ದೂರಲು ಶುರು ಮಾಡಿದ್ರು. ಇದಾದ ಮೇಲೆ ಸ್ವಲ್ಪ ಕಾಲದಲ್ಲೇ ಅವರಿಬ್ಬರ ಬ್ರೇಕಪ್ ಕೂಡ ಆಯಿತು. ಇದು ಬರೀ ಮೀಡಿಯಾ ಬ್ರೇಕಪ್ ಅಲ್ಲ, ಅಸಲಿ ಬ್ರೇಕಪ್. ಯಾಕಂದ್ರೆ ಆ ಸಮಯದಲ್ಲಿ ಅವರಿಬ್ಬರು ಒಬ್ಬರು ಟ್ವಿಟರ್ನಲ್ಲಿ ಆನ್ ಫಾಲೋ ಕೂಡ ಮಾಡಿದ್ರು. ಅನುಷ್ಕಾ ವಿಚಾರಕ್ಕೆ ಸಿಡಿದೆದ್ದ ಕೊಹ್ಲಿ, ಪತ್ರಿಕೆಯೊಂದರ ಮೇಲೆ ಗರಂ ಆದ ವಿರಾಟ್. I'm not a relationship counselor, so I would like to give this watch to who would that be and why? I would gift it to someone in my family first, so I don't know why that question. ವಿರಾಟ್ ಕೊಹ್ಲಿ ಗರಂ ಆಗೋ ವಿಚಾರ ಹೊಸತೇನೂ ಅಲ್ಲ. ಆಟದ ಮೈದಾನದಲ್ಲಿ ಸ್ವಲ್ಪ ಆಚೆ ಈಚೆಯಾದ್ರೂ ಗರಂ ಆಗುವ ಕೊಹ್ಲಿ ಒಮ್ಮೆ ಆಸೀಸ್ ಪತ್ರಕರ್ತನೊಬ್ಬನನ್ನು ಹಿಡಿದು ಥಳಿಸಿದ್ದು ಉಂಟು. ಆದ್ರೆ ಇತ್ತೀಚೆಗೆ ತಮ್ಮ ಬ್ರೇಕಪ್ ಸುದ್ದಿಯನ್ನ ಮುದ್ರಿಸಿದ್ದ ಪತ್ರಿಕೆಯನ್ನು ಕಂಡ ಕೊಹ್ಲಿ ಗರಂ ಆಗಿದ್ದು ವಿಶೇಷವಾಗಿತ್ತು. ಮರುಕಳಿಸಿತು ಕೊಹ್ಲಿ ಫಾರ್ಮ್. ಕೊಹ್ಲಿ ಮೈನಸ್ ಅನುಷ್ಕಾ ಇಸ್ ಈಕ್ವಲ್ ಟು ರನ್ಸ್ ಎಂದ ಕಿಡಿಗೇಡಿಗಳು. ಕಿಡಿಗೇಡಿಗಳ ವಿರುದ್ಧ ಗರಂ ಆದ ವಿರಾಟ್. Beautifully timed, and that's gone for a boundary. He attempted Yorker, going as a full toss. Oh, that's beautifully done. That's gone all the way flat and six. ಬ್ರೇಕಪ್ ನಂತರ ಕೊಹ್ಲಿ ಯಶಸ್ಸನ್ನು ಕಂಡ್ರು. ಅದು ಅಂತಿಂತ ಯಶಸ್ಸಲ್ಲ, ಡಾನ್ ಬ್ರಾಡ್ಮನ್ ತರಹದ ಯಶಸ್ಸು. Pakistan at 6s and 7s. It's Virat Kohli who's won the show. ಶತಕಗಳ ಮೇಲೆ ಶತಕ, ಕಾಂಟ್ರಾಕ್ಟ್ ಮೇಲೆ ಕಾಂಟ್ರಾಕ್ಟ್, 300 ಕೋಟಿಗೂ ಅಧಿಕ ಸಂಭಾವನೆ. Partnership is the most important part of batting. Near the edge, and there's no one there. It's gone in the gap. ಯಶಸ್ಸಿಗೆ ಅನುಷ್ಕಾಳಿಂದ ದೂರವಾಗಿದ್ದೇ ರೀಸನ್ ಎಂಬ ಟ್ವೀಟ್ಗಳು ಹರಿದಾಡಲು ಶುರುವಾಯಿತು. ಇದನ್ನು ವಿರೋಧಿಸಿದರು ಕೊಹ್ಲಿ. ಅನುಷ್ಕಾ ಶರ್ಮಾ ಹುಟ್ಟು ಹಬ್ಬ ದಿನದಂದು ಅವರನ್ನ ಟ್ವಿಟರ್ನಲ್ಲಿ ಫಾಲೋ ಮಾಡಲು ಕೂಡ ಶುರು ಮಾಡಿದ್ರು. ಅಟ್ ಲಾಸ್ಟ್ ಲವ್ ಬರ್ಡ್ಸ್ ಒಟ್ಟಾದ್ರು. तुमको पाया है तो जैसे खोया हूँ, कहना चाहूँ भी तो तुमसे क्या कहूँ, किसी ज़बान में भी वो लफ्ज ही नहीं कि जिनमें तुम हो क्या तुम्हें बता सकूं. ಅನುಷ್ಕಾಗೆ ಸ್ಟೇಡಿಯಂ ಬರುವ ಅವಕಾಶವಿಲ್ಲ. ಕೊಹ್ಲಿ ಹಾಕಿದ್ದಾರ ಅನುಷ್ಕಾ ಮೇಲೆ ಒತ್ತಡ. ಆದ್ರೆ ಇದೀಗ ಮತ್ತೆ ಕೊಹ್ಲಿ ರನ್ಸ್ಗಳನ್ನು ಮಾಡ್ತಿಲ್ಲ. ಕಾನ್ಪುರ್ ಟೆಸ್ಟ್ ನೋಡಲು ಐತಿಹಾಸಿಕ ಟೆಸ್ಟ್ ನೋಡಲು ಅನುಷ್ಕಾ ಶರ್ಮಾ ಬರ್ತಾರೆ ಎಂದು ಹೇಳಲಾಗಿತ್ತು. ಆದ್ರೆ ಅನುಷ್ಕಾ ಬಂದಿದ್ದು ಎಲ್ಲೂ ವರದಿಯಾಗಿಲ್ಲ. ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಯಿತು. ಕೊಹ್ಲಿ ಅನುಷ್ಕಾ ನಡುವೆ ಮತ್ತೆ ಬ್ರೇಕಪ್ ಆಗಿದ್ಯಾ? ಕೊಹ್ಲಿ ಅನುಷ್ಕಾಗೆ ನೀನು ಪಂದ್ಯ ನೋಡಲು ಬರಬೇಡ ಎಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾರಾ? ಅಥವಾ ನಾನು ಬಂದು ನೀನು ಫೇಲ್ ಆದ್ರೆ ಅದು ಬೇರೆಯ ತರಹದ್ದೇ ಕಾಂಪ್ಲಿಕೇಶನ್ಸ್ ಗಳು ಉಂಟು ಮಾಡುತ್ತದೆ ಎಂದು ಅವರೇ ದೂರ ಉಳಿದ್ರ?
ಹೀಗೆ ಕೆಲವು ಪ್ರಶ್ನೆಗಳು ಕೇಳಿ ಬರ್ತಿದೆ. Thank God we have a lot of fun in this room, and this is our time to relax and get together, 5-6 of us, and we really enjoy it. ಇನ್ನು ಅನುಷ್ಕಾ ಇಮ್ತಿಹಾಸ್ ಅಲಿ ನಿರ್ದೇಶನದ ದಿ ರಿಂಗ್ ಸಿನಿಮಾದ ಶೂಟಿಂಗ್ ಆಗಿ ಯುರೋಪ್ನಲ್ಲಿ ಇದ್ದಾರಂತೆ. ಶಾರುಖ್ ಖಾನ್ ಸಿನಿಮಾದಲ್ಲಿ ನಟಿಸುತ್ತಿರುವ ಅನುಷ್ಕಾ ಭೇಟಿಗಾಗಿ ವಿರಾಟ್ ಯುರೋಪ್ಗೆ ತೆರಳಿದಾಗ ಕ್ಲಿಕ್ ಮಾಡಿರುವ ಫೋಟೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ಒಂದೇ ಕಲರ್ ಶರ್ಟ್ ಹಾಗೂ ಪ್ಯಾಂಟ್ ಹಾಕಿಕೊಂಡು ಲಂಡನ್ ಬೀದಿಗಳಲ್ಲಿ ಸುತ್ತಲಿಕ್ಕೆ ಎಸ್ ಅಂದ ಅನುಷ್ಕಾ ಕಾನ್ಪುರ್ಗೆ ಬರಲು ನೋ ಅಂದ್ರಂತೆ. ही मेरी मंजिल तेरे बिना गुजारा ऐ दिल है मुश्किल. ಇನ್ನು ಕೆಲವು ಮೂಲಗಳ ಪ್ರಕಾರ ಇವರಿಬ್ಬರದ್ದು ಪ್ಯಾಚಪ್ ಆಗಿಲ್ಲ. ಅವರಿಬ್ಬರು ಅವರ ರಿಲೇಶನ್ಶಿಪ್ಗೆ ಮತ್ತೊಂದು ಚಾನ್ಸ್ ಕೊಡುವ ಬಗ್ಗೆ ಯೋಚಿಸಿದ್ದಾರೆ ವಿನಃ ಪೂರ್ಣ ಪ್ರಮಾಣದಲ್ಲಿ ಒಟ್ಟಾಗಿಲ್ಲ ಎಂಬ ಮಾತು ಕೇಳಿ ಬರ್ತಿದೆ. ವಿರಾಟ್ ಕೊಹ್ಲಿ ಬಗ್ಗೆ ಸ್ಟಾರ್ ಡಸ್ಟ್ ಪತ್ರಿಕೆಗೆ ಅನುಷ್ಕಾ ನೀಡಿರುವ ಹೇಳಿಕೆ ಕೂಡ ಇದಕ್ಕೆ ಪೂರಕವಾಗಿದೆ. ಅನುಷ್ಕಾ ಹೇಳಿದ್ದು ಹೀಗೆ: ಸಂಬಂಧವನ್ನು ಮುಚ್ಚಿಡಬೇಕೆಂದು ನನಗಿಲ್ಲ. ಹಿಂದಿನ ಬಾಗಿಲಿನಿಂದ ಬರೋದು, ಕೂಲಿಂಗ್ ಗ್ಲಾಸ್ನಿಂದ ಮುಚ್ಚಿದ ಕಾರಿನ ಒಳಗೆ ವ್ಯವಹಾರ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಆ ಸಂಬಂಧ ವಿಚಾರ ನನ್ನ ಅಸ್ತಿತ್ವವನ್ನೇ ಬದಲಾಯಿಸುತ್ತೆ. ಕೆಲವೊಮ್ಮೆ ಅದು ನನ್ನ ಕೆಲಸ ಸೇರಿದಂತೆ ಎಲ್ಲಾ ರಂಗಗಳಿಗೂ ಆವರಿಸುತ್ತದೆ. ಇದು ನನಗೆ ಇಷ್ಟವಿಲ್ಲ. ನಾನು ಯಾರು ಹೇಳಿದರೆಂದು ರೋಲ್ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಯಾರಿಗೋ ಬೇಜಾರಾಗುತ್ತೆ ಎಂದು ಪಾತ್ರದಲ್ಲಿ ಅಭಿನಯಿಸುವುದನ್ನ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ. मौजूदगी से ये जिंदगानी महरों में है जीने का कोई दूजा तरीका ना मेरे दिल को मालूम. ಇದರಲ್ಲಿ ಕೊನೆಯ 2 ಲೈನ್ಗಳು ವಿರಾಟ್ ಕೊಹ್ಲಿಯನ್ನ ಟೀಕೆ ಮಾಡಿ ಮಾತಾಡಿದ್ದು ಅಂತ ಊಹಿಸಲಾಗ್ತಿದೆ. ಯಾಕಂದ್ರೆ ವಿರಾಟ್ ಅನುಷ್ಕಾ ಮೇಲೆ ನಿರ್ಬಂಧ ಹಾಕ್ತಾರೆ. ಅನುಷ್ಕಾ ಕೆಲವು ಸೀನ್ ಮಾಡೋದು ವಿರಾಟ್ಗೆ ಇಷ್ಟವಿಲ್ಲ ಎನ್ನಲಾಗ್ತಿತ್ತು. ವಿರಾಟ್ಗೆ ಅನುಷ್ಕಾ ಸಂಬಂಧ ರಣಬೀರ್ ಕುಮಾರ್ ಕಿಸ್ನಿಂದ ಮುರಿದುಬಿತ್ತು ಎಂಬ ರೂಮರ್ ಕೂಡ ಹರಡಿತ್ತು. ಒಟ್ನಲ್ಲಿ ಅನುಷ್ಕಾ ತನ್ನ ಹೇಳಿಕೆ ಮೂಲಕ ತನಗೆ ತನ್ನ ಕೆಲಸ ಫಸ್ಟ್ ಪ್ರಿಯಾರಿಟಿ ಎಂಬುದನ್ನ ಮಾತ್ರ ಸಾಬೀತು ಮಾಡಿದ್ದಾರೆ ಅಂತ ಅನ್ಕೊಳ್ಬಹುದಾಗಿದೆ. ಅದೇನೇ ಆಗ್ಲಿ, ಅನುಷ್ಕಾ ಶರ್ಮಾ ಹೇಳಿಕೆ ಬಾಲಿವುಡ್ ಹಾಗೂ ಕ್ರಿಕೆಟ್ ವರ್ಲ್ಡ್ ನಲ್ಲಿ ಸಾಕಷ್ಟು ಬಜ್ ಕ್ರಿಯೇಟ್ ಮಾಡಿದೆ. ಇದಕ್ಕೆ ವಿರಾಟ್ ಏನಾದ್ರೂ ಪ್ರತಿಕ್ರಿಯೆ ನೀಡ್ತಾರಾ? ಕಾದು ನೋಡಬೇಕಾಗಿದೆ. ಸದ್ಯಕ್ಕಿಷ್ಟೇ, ನಮಸ್ಕಾರ.